ರೆಗ್ಯುಲರ್ ಆಗಿ ಮಾಡೋ ಇಡ್ಲಿಗಿಂತ ಹೆಚ್ಚಿನ ಪ್ರೋಟೀನ್ ಬೇಕಾ? ಹಾಗಾದರೆ ಈ ಹಲಸಿಂಡೆ ಇಡ್ಲಿ ಟ್ರೈ ಮಾಡಿ. ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಅವಾಗೆ ರುಬ್ಬಿ ಅವಾಗೆ ಮಾಡ್ಕೊಬೋದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಸಿಕ್ಸ್ ಫ್ಲೇವರ್ ಕಿಚನ್. ಯಾವುದೇ ಅಕ್ಕಿ ಬಳಸದೆ ಹಲಸಿಂಡೆ ಬೇಳೆ ಯೂಸ್ ಮಾಡಿಕೊಂಡು ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹಲಸಿಂಡೆ ಬೇಳೆ ನಾವೇ ಮನೇಲಿ ಮಾಡ್ಕೊಂಡಿರೋದು. 200 ಗ್ರಾಮ್ ತೊಗೊಂಡಿದ್ದೀನಿ. ಹಲಸಿಂಡೆ ಕಾಳನ್ನ ಮೊಳಕೆ ಕಟ್ಬಿಟ್ಟು ಒಣಗಿಸ್ಬಿಟ್ಟು ನುಚ್ಚು ಮಾಡ್ಕೊಂಡಿರೋದು. ಹಲಸಿಂಡೆ ಬೇಳೆ ಮಿನಿಮಮ್ ಒಂದು 4 ಅವರ್ ನೆನೆಸ್ಕೊಬೇಕಾಗುತ್ತೆ. ನೀವು ಹಲಸಿಂಡೆ ಕಾಳು ಕೂಡ ಬಳಸ್ಕೊಬೋದು, ಹಲಸಿಂಡೆ ಬೇಳೆ ಇಲ್ಲ ಅಂತಂದರೆ. 4 ಅವರ್ ಆದಮೇಲೆ ಅದನ್ನು ಸೋರು ಹಾಕೊಬೇಕು. ಒಂದು 2 ನಿಮಿಷ ಬಿಡಬೇಕು, ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ನಾವು ಪುದೀನ, ಮೆಂತ್ಯ, ಸಬ್ಬಕ್ಕಿ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಬೇಕು. ನೆನೆಸ್ಕೊಂಡಿರೋ ಬೇಳೆನ ರುಬ್ಕೊಬೇಕಾಗುತ್ತೆ. ಒಂದು ಮಿಕ್ಸರ್ ಜಾರ್ಗೆ ಹಲಸಿಂಡೆ ಬೇಳೆ, 2 ಬೆಳ್ಳುಳ್ಳಿ ಹೆಸಲು, 1 ಕಡ್ಡಿ ಕರಿಬೇವಿನ ಸೊಪ್ಪು, 1 ಚಮಚ ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ಒಳ್ಳೆಯದು, ಜೀರ್ಣ ಚೆನ್ನಾಗಾಗುತ್ತೆ. ಶುಂಠಿ ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಗೆ ರುಬ್ಕೊಳ್ಳಿ, ತರಿಯಾಗಿದ್ರೂ ಪರವಾಗಿಲ್ಲ. ರುಬ್ಕೊಂಡಿರೋದಕ್ಕೆ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಹಾಕೊಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ, ಈರುಳ್ಳಿ ಹಾಕಿರೋದ್ರಿಂದ ನೀಟಾಗಿ ಬೈಂಡ್ ಆಗಲಿ ಅಂತ ಅಂದ್ಬಿಟ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ನೀವು ಕಡಲೆ ಹಿಟ್ಟನ್ನ ನೀವು ನೋಡ್ಕೊಂಡು ಹಾಕೊಬೇಕಾಗತ್ತೆ. ಹಿಟ್ಟು ಜಾಸ್ತಿ ತೀಡ ಇದ್ರೆ ಜಾಸ್ತಿ ಕಡಲೆ ಹಿಟ್ಟು ಬೇಕಾಗುತ್ತೆ. ನೀವೇನಾದರೂ ರುಬ್ಬೋದಕ್ಕೆ ಜಾಸ್ತಿ ನೀರು ಹಾಕೊಂಡ್ರೆ, ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಕಡಲೆ ಹಿಟ್ಟು ಜಾಸ್ತಿ ಪ್ರಮಾಣ ಬೇಕಾಗುತ್ತೆ, ನೋಡಿ ಹಾಕೊಬೇಕಾಗತ್ತೆ. ನಿಮ್ಗೆ ಎಷ್ಟು ರುಚಿ ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೊಳ್ಳಿ. ನಾನು ಇಲ್ಲಿ ಬಜ್ಜಿ ಮಾಡ್ತಾರಲ್ಲ ಆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ನೀವು ಬೇಕಾದ್ರೆ ಖಾರದ ಮೆಣಸಿನ್ಕಾಯಿ ತೊಗೊಬೋದು, ಇಲ್ಲ ಕ್ಯಾಪ್ಸಿಕಮ್ ಹಾಕೊಬೋದು. ನನಗೆ ಈ ಫ್ಲೇವರ್ ಅಂದರೆ ಇಷ್ಟ, ಅದಕ್ಕೋಸ್ಕರ ನಾನು ಈ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಕ್ಕಳಿಗೆಲ್ಲ ಅಂದರೆ ನಾರ್ಮಲ್ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಇದಂದರೆ ಖಾರ ಕಮ್ಮಿ ಮತ್ತು ಕ್ರಂಚಿಯಾಗೂ ಇರುತ್ತೆ. ಅದು ಮೆಣಸಿನ್ಕಾಯಿ ಅನ್ನೋ ರೀಸನ್ಗೋಸ್ಕರ ಹಾಕೊಂಡಿದ್ದೀನಿ ನಾನು. ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ, ಚೆನ್ನಾಗಿ ಕಲಿಸ್ಕೊಬೇಕು. ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕಾಗತ್ತೆ. ನಾವು ವಡೆ ಮಾಡ್ಕೊಳ್ತೀವಲ್ಲ ಅದಕ್ಕೆ ಇದಿರಬೇಕು, ತುಂಬ ನೀರಾಗೂ ಕೂಡ ಇರಬಾರ್ದು. ಸ್ವಲ್ಪ ನೀರು ಜಾಸ್ತಿ ಆದ್ರೂ ನಮಗೆ ರುಚಿ ಸಿಗೋದಿಲ್ಲ, ಈರುಳ್ಳಿ ಸೊಪ್ಪಿನ ರುಚಿ ಸಿಗೋದಿಲ್ಲ. ತುಂಬ ಗಟ್ಟಿ ಮಾಡಿಕೊಂಡ್ರು ಕೂಡ ಇಡ್ಲಿ ಹಾಡಾಗ್ಬಿಡುತ್ತೆ. ನಾವು ವಡೆ ಯಾವ ಥರ ಶೇಪ್ ಮಾಡ್ಕೊಳ್ತೀವಿ ಆ ಥರ ಶೇಪ್ ಮಾಡಿಕೊಂಡು ಇಡ್ಲಿ ಪಾತ್ರೆಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗತ್ತೆ. ಎಣ್ಣೆನ ಹಾಕೋ ಅವಶ್ಯಕತೆ ಇಲ್ಲ, ನಿಮಗೆ ಬೇಕಂದರೆ ನೀವು ಹಾಕೊಬೋದು. ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಮೊದಲೇ ಪ್ರೀ ಹೀಟ್ ಮಾಡಿಕೊಂಡು ಆಮೇಲೆ ಇಡ್ಲಿ ಬೇಯಿಸ್ಕೊಂಡ್ರೆ ನಮಗೆ ಬೇಗ ಬೇಯುತ್ತೆ. ಒಂದು 15 ನಿಮಿಷ ಬೇಯಿಸ್ಕೊಬೇಕಾಗತ್ತೆ. ಇದನ್ನು ನಾವು ಬೆಂದಿದೆಯೋ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಒಂದು ಚಮಚ ತೊಗೊಂಡು ಈ ಥರ ಚುಚ್ಚಿದಾಗ ಅದು ಯಾವುದೇ ಅಂಟಿರಬಾರ್ದು, ಹಸಿ ಹಸಿ ಥರ ಅನಿಸ್ಬಾರ್ದು, ಅವಾಗ ಬೆಂದಿದೆ ಅಂತ ಅಂದ್ಬಿಟ್ಟು. ಮತ್ತು ನಿಮಗೆ ಆ ಸೊಪ್ಪಿನ ಘಮ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆವಾಗ ಆ ಸ್ಮೆಲ್ಲಲ್ಲೂ ಗೊತ್ತಾಗ್ಬಿಡುತ್ತೆ ಬೆಂದಿರೋದು, ಇಲ್ಲಾಂದರೆ ಸ್ವಲ್ಪ ಕಾಳ್ದು ಹಸಿ ಹಸಿ ವಾಸನೆ ಬರ್ತಾ ಇರುತ್ತೆ. ನಾವು ಇದಕ್ಕೆ ನಿನ್ನೆ ಬೆಳ್ಳುಳ್ಳಿ ಸೊಪ್ಪು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಯಾವುದೇ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಬೇಕಂದರೆ ತುಪ್ಪ ಇಲ್ಲ ಚಟ್ನಿ ಪುಡಿ ಇಲ್ಲ ಯಾವುದಾದ್ರು ಸಾಗು ಜೊತೆ ತಿನ್ಬೋದು. ಇದು ಕಾಳು ಆಗಿರೋದ್ರಿಂದ ಸ್ವಲ್ಪ ಅಜೀರ್ಣ ಅನಿಸುತ್ತೆ. ಸೌತೆಕಾಯಿ ಜೊತೆ ತಿಂದರೆ ಜೀರ್ಣ